ಪಶ್ಚಿಮ ಬಂಗಾಳದ ಟಿಎಂಸಿಯ ಶಾಸಕ ಬಂಡಾಯ ಎದ್ದಿದ್ದಾರೆ. ಕಬೀರ್ ಬಂಡಾಯ ಟಿಎಂಸಿ ಗಡಗಡ ನಡುಗುತ್ತಿದೆ. ಟಿಎಂಸಿ ಪಕ್ಷ ಸಮಾಧಿ ಸೇರುತ್ತೆ ಎಂದ ಟಿಎಂಸಿಯ ಎಂಎಲ್ಎ, ಟಿಎಂಸಿ ಪಕ್ಷಕ್ಕೆ ಬೆದರಿಕೆಯಾದ ಶಾಸಕ ಕಬೀರ್. ಪಶ್ಚಿಮ ಬಂಗಾಳದ ಟಿಎಂಸಿ ಪಕ್ಷದ ಆಂತರಿಕ ಒಳ ಜಗಳದ ಕಾರಣದಿಂದ ಹೊರಬಂದಿದ್ದ ಟಿಎಂಸಿ ಶಾಸಕ ಕಬೀರ್ ಹುಮಾಯನ್ ಈಗ ಹೊಸತೊಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಸ್ಲಿಂ ಬಾಹುಳ್ಯ ಕ್ಷೇತ್ರದಲ್ಲಿ ಮುಸ್ಲಿಂ ಪಕ್ಷ ಕಟ್ಟೋದಕ್ಕೆ ಕಬೀರ್ ಹುಮಾಯನ್ ಸಿದ್ಧತೆ, ನೈತಿಕ ಬೆಂಬಲ ಕೊಟ್ಟ ಅಸಾದುದ್ದೀನ್ ಓವೈಸಿ. ಮುಸ್ಲಿಂ ಮತ ಬ್ಯಾಂಕ್ ಧ್ವಂಸಕ್ಕೆ ಶಾಸಕ ಪಣ. ತೃಣಮೂಲ ಕಾಂಗ್ರೆಸ್ಸಿಗೆ ಬೆದರಿಕೆಯಾದ ಕಬೀರ್, ಹೊಸ ಪಕ್ಷ ಕಟ್ಟುವೆ, ಟಿಎಂಸಿ ಸ್ಪರ್ಧಿಸುವ ಎಲ್ಲಾ ಕ್ಷೇತ್ರದಲ್ಲೂ ತನ್ನ ಅಭ್ಯರ್ಥಿಯನ್ನು ನಿಲ್ಲಿಸ್ತೀನಿ. ಡಿಸೆಂಬರ್ 10ನೇ ತಾರೀಕು ಕೋಲ್ಕತ್ತಾ ಪ್ರವಾಸ ಹೋಗ್ತೀನಿ. ಕಬೀರ್ ಬಂಡಾಯದ ಬಿಸಿ ಇದೆಯಲ್ಲ, ಟಿಎಂಸಿಯ ಜಂಘಾಬಲವನ್ನೇ ನಡಗಿಸ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಆಡಳಿತಾರೂಢ ಪಕ್ಷ ತೃಣಮೂಲ ಕಾಂಗ್ರೆಸ್. ಆ ಕಾಂಗ್ರೆಸ್ಸಿನ ಶಾಸಕರಾಗಿದ್ದ ಕಬೀರ್ ಹುಮಾಯನ್ ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಅದೇನು ಸ್ಟೇಟ್ಮೆಂಟು? ಆಗ ಅವರು ಉಚ್ಚಾಟನೆಯೂ ಆಗಿರಲಿಲ್ಲ, ಅಮಾನತು ಆಗಿರಲಿಲ್ಲ, ಪಕ್ಷದಲ್ಲಿ ಆಕ್ಟಿವ್ ಆಗಿದ್ರು. ಅವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅದೇನೆಂದ್ರೆ, ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆಯ ಬಳಿಕ ಬಾಬರಿ ಮಸೀದಿಯನ್ನ ತೃಣಮೂಲ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ನಾವು ಸ್ಥಾಪಿತಗೊಳಿಸ್ತೀವಿ. ಪಕ್ಷದ ವರಿಷ್ಠರ ಅನುಮತಿಯನ್ನ ಪಡೆಯದೆ, ತೃಣಮೂಲ ಕಾಂಗ್ರೆಸ್ಸಿನ ನಾಯಕರುಗಳ ಸಜೆಷನ್ನು, ಸಲಹೆ ಏನನ್ನೂ ಕೇಳದೆ ಕಬೀರ್ ಆ ಒಂದು ಸ್ವಾತಂತ್ರ್ಯವಾದ, ಅತ್ಯಂತ ಸ್ವತಂತ್ರವಾದ ಸ್ಟೇಟ್ಮೆಂಟ್ ಒಂದನ್ನು ಕೊಡ್ತಾರೆ. ಅದು ಕೊಟ್ಟಿದ್ದು ಪಶ್ಚಿಮ ಬಂಗಾಳದಲ್ಲಿ ಹೊತ್ತಿಕೊಂಡಿತು ಬೆಂಕಿ. ವರಿಷ್ಠರ ಮೂಲಕ ಕಾಲ್ ಬರುತ್ತೆ, ನೀನು ಯಾಕೆ ಆ ಸ್ಟೇಟ್ಮೆಂಟ್ ಕೊಟ್ಟೆ? ತೃಣಮೂಲ ಕಾಂಗ್ರೆಸ್ಸಿನ ಹೆಸರನ್ನು ಯಾಕೆ ಬಳಸ್ಕೊಂಡೆ? ನೀನು ಆ ತರಹದ ಸ್ಟೇಟ್ಮೆಂಟ್ ಕೊಟ್ಟರೆ ಅದು ಆತಂಕ ಆಗೋದಿಲ್ವಾ? ಅದು ಗೊಂದಲಕ್ಕೀಡಾಗೋದಿಲ್ವಾ? ಅದು ಇದು ವಿರೋಧತೆಗಳು ವ್ಯಕ್ತವಾದವು, ಅಸಮಾಧಾನಗಳು ಸ್ಫೋಟಗೊಳ್ತು. ನೋಡ್ತಿದ್ದ ಹಾಗೆ ನಿಮ್ಮ ಪಕ್ಷನೂ ಬೇಡ, ನಿಮ್ಮ ಸಹವಾಸನೂ ಬೇಡ ಅಂತೇಳಿ ರಿಸೈನ್ ಲೆಟರನ್ನು ಕಬೀರ್ ಬರೆದ್ರು. ಸಂಬಂಧಪಟ್ಟಂತಹ ಪಕ್ಷದ ವರಿಷ್ಠರಿಗೆ ಕೊಟ್ಟರು, ಅಲ್ಲಿಂದ ಕಾಲ್ ಕಿತ್ತರು. ಅದಾದ ನಂತರ ಕಬೀರ್ ತೆಗೆದ ಒಂದೊಂದು ಹೆಜ್ಜೆಯೂ ಕೂಡ ಟಿಎಂಸಿ ಪಕ್ಷವನ್ನು ನಡಗಿಸ್ತಾ ಇತ್ತು. ಪಶ್ಚಿಮ ಬಂಗಾಳದ 63% ಮುಸ್ಲಿಂ ಬಾಹುಳ್ಯ ಪ್ರದೇಶವಾದ ಮುರ್ಷಿದಾಬಾದ್ನಲ್ಲಿ ಬಾಬರಿ ಮಸೀದಿಯನ್ನು ಕಟ್ಟುತ್ತೀವಿ ಅಂತ ಹೇಳಿ ಜನರಿಗೆ ಬಹಿರಂಗ ಕರೆಯನ್ನು ಕೊಟ್ಟರು. ಜನರು ಕೂಡ ಬಾಬರಿ ಮಸೀದಿ ನಿರ್ಮಾಣ ಆಗೋದಕ್ಕೆ ದೇಣಿಗೆಯನ್ನು ಕೊಟ್ಟರು. ಈಗ ಇರ್ತಕ್ಕಂತಹ ಮಾಹಿತಿಯ ಪ್ರಕಾರ 420 ಕೋಟಿ ಹಣ ಸಂಗ್ರಹ ಆಗಿದೆ ಅನ್ನೋದು. ಅಯೋಧ್ಯೆಯಲ್ಲಿ ಮೊಘಲ್ ಚಕ್ರವರ್ತಿಯಾಗಿದ್ದ ಬಾಬರ್ ಕಟ್ಟಿಸಿದ್ದ ಬಾಬರ್ ಮಸೀದಿಯ ಮಾದರಿಯಲ್ಲೇ ಮುರ್ಷಿದಾಬಾದ್ನಲ್ಲಿ ಬಾಬರ್ ಮಸೀದಿ ಕಟ್ಟುತ್ತೀವಿ, ತಡೆಯೋದಕ್ಕೆ ದಮ್ಮಿದ್ರೆ ಯಾರಾದರೂ ತಡೆದು ನೋಡಿ ಅಂದರು ಕಬೀರು. ಅದಾದ ನಂತರ ಅಲ್ಲಿನ ವಿರೋಧ ಪಕ್ಷದವರು ಕೋರ್ಟ್ ಮೊರೆ ಹೋದರು. ಕೋರ್ಟು ಕೂಡ ಕಬೀರ್ಗೆ ಮುನ್ನಡೆ ಆಗೋ ತರಹದ ಒಂದು ಆದೇಶವನ್ನು ಕೊಡ್ತು. ಬಾಬರಿ ಮಸೀದಿ ಅಯೋಧ್ಯೆಯಲ್ಲಿ ನಾವು ಅದಕ್ಕೆ ನಿರ್ಬಂಧ ಹೇರಿದಾಗೆ ಭಾರತದ ಬೇರೆ ಬೇರೆ ಕಡೆಗಳಲ್ಲಿ ಕಟ್ಟುವುದಕ್ಕೆ ನಿರ್ಬಂಧ ವಿಧಿಸೋದಕ್ಕಾಗೋದಿಲ್ಲ. ಕಾನೂನಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಅವರವರ ಇಚ್ಛೆಯ ಪ್ರಕಾರ ಏನು ಬೇಕಾದರೂ ಕಟ್ಟಬಹುದು. ರಾಮ ಮಂದಿರ ಕಟ್ಟುವುದಕ್ಕೆ ನೀವೆಷ್ಟು ಸ್ವತಂತ್ರರೋ, ಬಾಬರಿ ಮಸೀದಿ ಕಟ್ಟೋದಕ್ಕೆ ಅವರು ಅಷ್ಟೇ ಸ್ವತಂತ್ರರು ಅನ್ನೋ ತರಹದ ಆದೇಶ. ಅದರ ಬೆನ್ನಲ್ಲೇ ಕಬೀರಿಗೆ ಒಂದು ಸ್ವಲ್ಪ ಆನೆ ಬಲ ಸಿಕ್ಕದಂಗಾಯಿತು. ಈಗ ಕಬೀರ್ ಹೇಳ್ತಿರೋದೇನು? ಡಿಸೆಂಬರ್ 10ನೇ ತಾರೀಕು ಪಶ್ಚಿಮ ಬಂಗಾಳದ ವಿವಿಧ ಭಾಗಕ್ಕೆ ನಾನು ಪ್ರವಾಸ ಹೋಗ್ತೀನಿ. ಪ್ರವಾಸ ಹೋಗೋದು ಮಾತ್ರ ಅಲ್ಲ, ಸ್ವತಂತ್ರವಾದ ಮುಸ್ಲಿಂ ಪಕ್ಷವನ್ನು ಕಟ್ಟುತ್ತೀನಿ. ಮುಸ್ಲಿಂ ಬಾಹುಳ್ಯ ಪ್ರದೇಶದಲ್ಲಿ ತೃಣಮೂಲ ಕಾಂಗ್ರೆಸ್ಸಿನ, ಪಶ್ಚಿಮ ಬಂಗಾಳದಲ್ಲಿ ಎಲೆಕ್ಷನ್ ಇದೆ ಈ ಹತ್ತಿರದಲ್ಲಿ, ನೀವು ಎಲ್ಲೆಲ್ಲಿ ನಿಮ್ಮ ಸ್ಪರ್ಧಾಳುಗಳನ್ನು ನಿಲ್ಲಿಸ್ತೀರೋ ಅಲ್ಲೆಲ್ಲ ನಾನು ನನ್ನ ಸ್ಪರ್ಧಾಳನ್ನು ನಿಲ್ಲಿಸ್ತೀನಿ. ನಿಮ್ಮ ಮತವನ್ನು ವಿಭಜಿಸ್ತೀನಿ, ನಿಮ್ಮ ಸೋಲಿಗೆ ಕಾರಣನಾಗ್ತೀನಿ. ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ರಲ್ಲ ಮೈನಾರಿಟಿಯನ್ನ, ಛಿದ್ರ ಮಾಡ್ತೀನಿ ಅಂತ ಹೇಳ್ದ ಕಬೀರು. ಇನ್ನು ಮನವೊಲಿಸೋ ಪ್ರಯತ್ನಗಳಾಗಬಹುದು ಇನ್ನು ಮುಂದೆ. ಕಾರಣ, ಒಂದು ಪಕ್ಷದ ಮತ ವಿಭಜನೆಗಳಾದರೆ ಅಲ್ಲಿ ತೃಣಮೂಲ ಕಾಂಗ್ರೆಸ್ಸಿಗೆ ಹಿಂದೇಟು. 70ಕ್ಕೂ ಹೆಚ್ಚು ಮುಸ್ಲಿಂ ಅಥವಾ ಮೈನಾರಿಟಿ ಬೆಂಬಲಿತ ಶಾಸಕರಿದ್ದಾರೆ ತೃಣಮೂಲ ಕಾಂಗ್ರೆಸ್ನಲ್ಲಿ. ಹಾಗಾಗಿ ಅಲ್ಲಿ ಕಬೀರ್ ಸ್ವಲ್ಪ ಥ್ರೆಟ್ ಆಗಬಹುದು, ಬೆದರಿಕೆಯಾಗಬಹುದು. ಕಬೀರನ್ನ ಮನವೊಲಿಸೋದಕ್ಕೆ ಪ್ರಯತ್ನಗಳು ಇನ್ನು ಮುಂದೆ ನಡೆಯಬಹುದು ಎಂದು ಅಂದಾಜಿಸಲಾಗುತ್ತಿದೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.